ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಜೈಲಲ್ಲಿ ಸಿಗರೇಟ್ ಸಿಗುತ್ತೆ, ಗಾಂಜಾ ಸಿಕ್ಕಿಬಿಡುತ್ತೆ, ಕುಡಿಯೋಕೆ ಸಿಗುತ್ತೆ, ಇನ್ಯಾವುದೋ ಅಮಲು ಪದಾರ್ಥ ಸಿಗುತ್ತೆ, ಊಟ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ ಅಂತ ಮಾತಾಡ್ತಾ ಇರ್ತೀವಲ್ವಾ. ಜೈಲಿನ ವಾಸ್ತವ ಏನು? ಈ ಎರಡು ಮುಖವನ್ನು ನೋಡೋಣ. ಒಂದು ಕಡೆ ಜೈಲಿನ ಮ್ಯಾನ್ಯಲ್ ಏನು ಹೇಳುತ್ತೆ, ರೂಲ್ ಬುಕ್ ಏನು ಹೇಳುತ್ತೆ. ರೂಲ್ ಬುಕ್ ಪ್ರಕಾರನೇ ಜೈಲಲ್ಲಿ ನಡೀತಾ ಇದೆಯಾ ಅಂದರೆ ಇಲ್ಲ. ನೀವು ಯಾವುದೇ ಕಾಲದ ಜೈಲು ಮುಖ್ಯಸ್ಥರಾಗಿದ್ದಂಥವ್ರನ್ನ ನೀವು ಕೇಳ್ಕೊಳ್ಳಿ, ರೂಲ್ ಬುಕ್ ಪ್ರಕಾರ ನಡೆದಿಲ್ಲ. ನಾನು ಬೇಕಾದ್ರೆ ಆನ್ ಕ್ಯಾಮ್ರಾ ನಡೀತಾ ಇದೆ ಅಂತ ನಾವು ಹೇಳ್ಕೊಳ್ಬೋದು ಸ್ವಾಮಿ, ಕ್ಯಾಮ್ರಾ ಆಫ್ ಮಾಡಿದ್ರೆ ಮಾತ್ರ ಆ ಥರ ನಡೆಯೋಕ್ಕಾಗಲ್ಲ, ಅದು ವಾಸ್ತವದಿಂದ ಬಹಳ ಬಹಳ ದೂರದಲ್ಲಿದೆ ಅಂಥೇಳಿ ಅವರು ಅವರ ಗೋಳಿನ ಕಥೆಯನ್ನು ಎಳೆಯಾಗಿ ಬಿಚ್ಚಿಡ್ತಾರೆ. ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತಾರೆ ಅವರು. ಅದನ್ನು ಕೇಳ್ತಾ ಇದ್ದರೆ ಹೌದಾ ಅಂತ ನಮಗೆ ಹೇಳುವುದು ಬಿಟ್ಟು ಬೇರೆ ಆಪ್ಷನ್ಸ್ ಇರಲ್ಲ. ಕಾರಣಗಳು ಇದೆ ಅದಕ್ಕೆ. ಎಲ್ಲವೂ ರೂಲ್ ಬುಕ್ ಪ್ರಕಾರ ನಡೆಯೋಕ್ಕಾಗಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಜೈಲು ಅನ್ನೋದು ಒಬ್ಬ ಮನುಷ್ಯನಿಗೆ ಜೀವಾವಧಿ ಶಿಕ್ಷೆ ಆಗಿದ್ದರೂ ಅಲ್ಲೇ ಇರ್ತಾನೆ, ವಿಚಾರಣಾಧೀನ ಖೈದಿಯಾಗಿದ್ದರೂ ಅಲ್ಲೇ ಇರ್ತಾನೆ, 7 ವರ್ಷ ಶಿಕ್ಷೆ 4 ವರ್ಷ ಶಿಕ್ಷೆ ಆಗಿದ್ದರೂ ಅಲ್ಲೇ ಇರ್ತಾನೆ. 5,000 ಜನಕ್ಕೆ 5,000 ವಿಕಾರಗಳಿರ್ತವಲ್ಲಿ, 5,000 ವಿಕೃತಿಗಳಿರ್ತವೆ, 5,000 ಮನಸ್ಥಿತಿ, ಕೆಲವು ಸೈಕೋಪಾತ್ಗಳಿರ್ತಾರೆ. ನಾವೇನು ಮಾಡಬೇಕು ಅಂತ ಜನ ಕೇಳ್ತಾರಲ್ಲಿ. ಮತ್ತು ಹಾಗಾದರೆ ಇದನ್ನೆಲ್ಲ ಸಪ್ಲೈ ಮಾಡಿಬಿಟ್ರೆ ಸರಿ ಹೋಗುತ್ತಾ ಅಂತ ಕೇಳಿದಾಗ ಅವರು ಕೊಡ್ತಕ್ಕಂಥ ಕಾರಣಗಳು ಕೂಡ ಬೇರೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಖೈದಿಗಳ ಮನಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೊಬ್ಬರು ಮನಃಶಾಸ್ತ್ರಜ್ಞರನ್ನು ಕೂಡ ಮಾತನಾಡಿಸೋನಿದ್ದೀನಿ. ಅದಕ್ಕಿಂತ ಮುಂಚೆ ಕರ್ನಾಟಕ ಅದು ಜೈಲು ಪರಪ್ಪನ ಅಗ್ರಹಾರ ಕಾರಾಗೃಹ ಇದೆಯಲ್ಲ, ಸೆಂಟ್ರಲ್ ಜೈಲು, ಇಲ್ಲಿ ದರ್ಶನ್ ಸಿಗರೇಟ್ ಸೇದಿದ್ದು ಸುದ್ದಿ ಆಯಿತು. ಎಲ್ಲಿ ನೋಡಿದ್ರು ದರ್ಶನ್ ದಮ್ ಹೊಡೆದಿದ್ರ ಬಗ್ಗೆನೇ ಚರ್ಚೆ ಆಯಿತು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಗಾಂಜಾ ಆಗಲಿ, ಸಿಗರೇಟ್ ಆಗಲಿ, ಮದ್ಯ ಆಗಲಿ ಕೊಡೋದು ತಪ್ಪು. ಜೈಲೊಳಗಿರ್ತಕ್ಕಂಥ ಬೇಕರಿ ಅಂಗಡಿಯಲ್ಲಿ ಸಿಗರೇಟನ್ನು ಯಾವುದೇ ಕಾರಣಕ್ಕೂ ಮಾರುವಂತಿಲ್ಲ. ಆದರೂ ಓಪನ್ ಆಗಿ ಜೈಲಲ್ಲಿ ಸಿಗರೇಟನ್ನು ಮಾರ್ತಾ ಇದ್ದಾರೆ, ಇದು ಸುದ್ದಿ ಇದೆ. ಇದು ಇವತ್ತಲ್ಲ ರೀ, ನೀವು ಯಾವತ್ತಿಗಾದರೂ ಕೇಳಿ, ಜೈಲಲ್ಲಿ ಸಿಗರೇಟ್ ಸಿಗೋದು ನಿಜ, ಗಾಂಜಾ ಸಿಗೋದು ನಿಜ, ಮೊಬೈಲ್ ಫೋನ್ ಸಿಗೋದು ನಿಜ ಹೇಳ್ತಾರಲ್ಲರೂ ಕೂಡ. ಎಲ್ಲವೂ ಸಿಗ್ತಾವಲ್ಲಿ. ಎಲ್ಲ ಜೈಲರ್ ಯಾರು ನಾನು ಮಹಾನ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಅದು ಇದು ಅಂತ ಹೇಳಿದ್ರೆ ಅದು ಬಾಯಿ ಮಾತಾಗಿರುತ್ತೆ. ವಾಸ್ತವದಲ್ಲಿ ಅವ್ರ ಒಳಗಡೆ ಹೋಗಿ ನೋಡಿದ್ರೆ ಸಿಗುತ್ತೆ. ಇದು ಜೈಲರ್ಗಳ ಕಣ್ಣ ಮುಂದೆನೇ ನಡೀತಾ ಇರುವಂಥ ಓಪನ್ ದಂಧೆ. ಇದು ಒಂದೊಂದು ಸಿಗರೇಟ್ ಬೀಡಿ ರೇಟ್ ಡಬಲ್ ಇರುತ್ತೆ, ಅಥವಾ ಅದು 3 ಪಟ್ಟು ಆಗಿರಬಹುದು. ಆದರೂ ಅನುವು ಮಾಡಿಕೊಟ್ಟಿರೋದು ಜೈಲರ್ಗಳ ಸೇಫ್ಟಿಗಾಗಿ ಅಂತ ಒಂದು ಮಾತಿದೆ. ಜೈಲು ಸಿಬ್ಬಂದಿಯ ಸೇಫ್ಟಿಗೋಸ್ಕರವಾಗಿ ಇದನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಆವಾಗ ಸಡನ್ನಾಗಿ ಒಂದು ಪ್ರಶ್ನೆ ಬರುತ್ತೆ, ಏನ್ರಿ ಇದು? ಹಾಗಾದರೆ ತಪ್ಪು ಮಾಡಿರೋರನ್ನ ಜೈಲು ಒಳಗಡೆ ಹಾಕ್ಕೊಂಡು ನೀವಲ್ಲಿ ಜೈಲು ಸಿಬ್ಬಂದಿ ಸೇಫ್ಟಿಗೋಸ್ಕರವಾಗಿ ಸಿಗರೇಟ್ ಕೊಡ್ತಾರೆ ಅಂದರೆ ಏನ್ರಿ ಅರ್ಥ ಅಂಥೇಳಿ ಇಲ್ಲಿ ಆಚೆ ಕೂತ್ಕೊಂಡು ಎಲ್ಲರೂ ಕೂಡ ವೀರಾವೇಶವಾಗಿ ಮಾತಾಡಬಹುದು. ಯಾರು ಬೇಕಾದ್ರೂ ಮಾತಾಡಬಹುದು. ಏನಿದು ಜೈಲರ್ಗಳ ಸೇಫ್ಟಿ ಅಂದ್ರೇನು, ಕಾನೂನು ಸುವ್ಯವಸ್ಥೆ ಅಂದರೆ ಏನ್ರಿ, ಏನಿದೆಲ್ಲ ಅವ್ರಗಳ ಮುಂದೆ ಮಂಡಿಯೂರೋದು ಅಂದರೆ ಏನು, ಇವ್ರ ಸೇಫ್ಟಿ ಅಂದರೆ ಏನು ಅಂತ ಕೇಳ್ತಾರೆ. ವಾಸ್ತವ ಏನಿದೆ ಹಾಗಾದರೆ? ಜೈಲರ್ಗಳ ಸೇಫ್ಟಿಗಾಗಿ ಎನ್ನುವ ಒಂದು ವಿಷಯ ಯಾಕೆ ಆಚೆ ಬರ್ತಿದೆ ಅಂತ ಕೂಡ ಒಂದು ವಿಚಾರ ಇದೆ. ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರೋದು ಎಲ್ರಿಗೂ ಗೊತ್ತಿರಲಿ. ಯಾರೋ ಫ್ರೀಡಮ್ ಫೈಟರ್ಸ್ನ ಇಟ್ಕೊಂಡು ಕೂತಿಲ್ಲ ಒಳಗಡೆಯಲ್ಲಿ. ಒಬ್ಬೊಬ್ಬ ಒಂದೊಂದು ತರಹದ ಸೈಕೋ ಇರ್ತಾನಲ್ಲಿ. ಇದು ನಮಗೆ ನಿವೃತ್ತರಾಗಿರತಕ್ಕಂತಹ ಜೈಲರ್ಗಳು, ಜೈಲು ಅಧಿಕಾರಿಗಳು ಹೇಳುವಂಥ ಮಾತುಗಳು. ಅವರ ನೋವು ಕೂಡ ಇದೆ ಇದರ ಹಿಂದೆ. ಅದಕ್ಕೆ ಕಾರಣಗಳು ಇದೆ. ಕಾರಣ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಸರಿಯೋ ತಪ್ಪೋ ನಾವು ಯಾರೂ ಅಲ್ಲ ಡಿಸೈಡ್ ಮಾಡೋಕ್ಕೆ. ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದನ್ನು ಅವ್ರು ಏನು ಹೇಳಿದ್ರು ನಮಗೆ ಮಾಹಿತಿ ಬರ್ತಾ ಇದೆ, ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವು ಯಾರೂ ಅಲ್ಲ ಜಡ್ಜ್ ಮಾಡೋಕ್ಕಿಲ್ಲಿ. ಅವ್ರು ಹೇಳಿದ್ದನ್ನು ನಿಮಗೆ ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮದು. ಜೈಲಿಗೆ ಬಂದ ಮೇಲೆ ಕೆಲವರಿಗೆ ಧೈರ್ಯ ಜಾಸ್ತಿ ಆಗಿಬಿಡುತ್ತೆ. ಒಬ್ಬೊಬ್ಬ ಒಂದೊಂದು ಥರ ಸೈಕೋ ಇರ್ತಾನೆ. ಅವ್ನು ಸರಿಯಾಗೇ ಇದ್ದಿದ್ದರೆ, ಕರೆಕ್ಟಾಗಿರೋರೆ ಆದರೆ ಜೈಲಿಂದ ಆಚೆನೇ ಇರಬೇಕಾಗಿತ್ತಲ್ವೇ? ನಾರ್ಮಲ್ ಆಗಿದ್ದಿದ್ರೆ ಇಲ್ಲೇ ಇರಬೇಕಾಗಿತ್ತಲ್ವೇ? ಏನೋ ತಪ್ಪು ಮಾಡ್ತಾರೆ, ಏನೋ ಆಸೆ, ಏನೋ ಲಾಲಸೆ, ಯಾರಿಗೋ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಕೋಪದೆಲ್ಲರಿಗೂ ಹೊಡೆದುಬಿಟ್ಟಿರ್ತಾರೆ, ಕೊಂದುಬಿಟ್ಟಿರ್ತಾರೆ, ಅತ್ಯಾಚಾರ ಮಾಡಿರ್ತಾರೆ. ಈ ಥರ ಬೇರೆ 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 ವೆರೈಟಿಗಳಿದೆಯಲ್ಲ. ಜೈಲಿಗೆ ಬಂದಮೇಲೆ ಒಂದು ತರಹದ ಧೈರ್ಯ ಅವ್ರಿಗೆ ಜಾಸ್ತಿ ಆಗುತ್ತಂತೆ. ಭಯದಲ್ಲಿ ಕ್ರೈಮ್ ಮಾಡಿರ್ತಾರಲ್ಲ, ಇಲ್ಲಿ ಬಂದಂಥವ್ರು ಜೈಲಿಗೆ ಬಂದ ತಕ್ಷಣ ಡಬಲ್ ಗುಂಡಿಗೆ ಬಳಸ್ಕೊಳ್ತಾರಂಥವ್ರು. ಯಾವುದೋ ಕಾರಣಕ್ಕಲ್ಲಿ ಕ್ರೈಮ್ ಮಾಡಿ ಬಂದವನು ಜೈಲಿಗೆ ಬಂದರೆ ಇಷ್ಟೇನಾ, ಅಲ್ಲಿ ಇಂಥದ್ದೆಲ್ಲ ಮಾಡಿ ಬಂದರೆ ಇಲ್ಲಿ ಈ ಥರ ಇರುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ ಅಂತ. ಕ್ರಿಮಿನಲ್ಗಳ ಸಾಮ್ರಾಜ್ಯದಲ್ಲಿ 100ಕ್ಕೆ 100ರಷ್ಟು ಕಾನೂನು ಪಾಲನೆ ಕಷ್ಟ. 100% ನಾನು ಲಾ ಫಾಲೋ ಮಾಡಿಬಿಡ್ತೀನಿ ಜೈಲು ಒಳಗಡೆ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ ಸ್ವಾಮಿ ಅಂತ ನಿವೃತ್ತ ಜೈಲರ್ಗಳು ನಮ್ಮ ಹತ್ರ ಹೇಳ್ತಾರೆ. ಯಾವ ಸರ್ಕಾರ, ಯಾರೇ DGP ಇರಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವ ಸರ್ಕಾರ ಆದರೂ ಒಂದು ಕಡೆ ಇರಲಿ, ಅಂಥ ಖಡಕ್ಕು ಇವರು ಅದ್ಭುತ DGP ಎಲ್ಲ ಮಾತಾಡ್ತಾರಲ್ಲ, ಯಾರು ಬಂದರೂ ಬದಲಾಗಲ್ಲ ಸ್ವಾಮಿ ಇದು. ಯಾಕಂದರೆ ಖೈದಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಜೈಲಲ್ಲಿ ಅದರ ಕಷ್ಟ ಜೈಲೊಳಗಡೆ ಇರೋರಿಗೆ ಮಾತ್ರ ಗೊತ್ತಿರುತ್ತದು. ಸಿಗರೇಟ್ ತರಹದ ಸಣ್ಣ ಪುಟ್ಟ ಅವರ ಕೋರಿಕೆಗಳನ್ನು ನಾವು ಪೂರೈಸಿಲ್ಲ ಅಂತ ಹೇಳಿಬಿಟ್ರೆ ಜೈಲನ್ನ ಸ್ಮಶಾನ ಮಾಡಾಕ್ಬಿಡ್ತಾರೆ ಸ್ವಾಮಿ ಅವರು. ಸಿಂಪಲಾಗಿ ನಾವು ಹೇಳ್ತೀವಿ ಕೇಳಿ. ಒಂದು ಮನೆಯಲ್ಲಿ ಒಬ್ರು ಯಾರೋ ಕುಡುಕರಿರ್ತಾರೆ ಅಂತ ಅಂದ್ಕೊಳ್ಳಿ. ಒಂದು ಮನೆಯಲ್ಲಿ ಒಬ್ಬ ಕುಡುಕ,
ಅಪ್ಪ ಆದರೂ ಕುಡುಕ ಇರಲಿ, ಅಣ್ಣ ಆದರೂ ಇರಲಿ, ತಮ್ಮ ಆದರೂ ಇರಲಿ, ಯಾರೋ ಒಬ್ಬರು ಕುಡುಕರಿರ್ತಾರೆ ಅಂತ ಹೇಳಿದ್ರೆ ಸಂಜೆ ಆಗ್ತಾ ಇದ್ದಂತೆ ಆ ಮನೆಗೆ ಆ ಕುಡುಕರು ಕೊಡೋ ಕಾಟ ಇರುತ್ತಲ್ಲ, ಯಾರ್ಯಾರಿಗೂ ಬೇಡ ಅದು. ಕಾಸು ಕೊಡ್ತೀವಿ, ಇಲ್ಲೇ ತಂದು ಕುಡೀರಿ, ಮನೇಲೇ ತಂದು ಕುಡೀರಿ, ಗಲಾಟೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲೆಲ್ಲೋ ಮೋರಿಲಿ ಬೀಳಬೇಡಿ, ಒದ್ದಾಡಬೇಡಿ, ಊರಲ್ಲಿ ಯಾರ್ದು ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ, ನಾವು ಊರಲ್ಲೆಲ್ಲ ಓಡಾಡಬೇಕು, ನಮಗೆ ಮಾನ ಮರ್ಯಾದೆ ಹೋಗುತ್ತೆ, ಬೆಳಿಗ್ಗೆ ಎದ್ದರೆ ಯಾವುದೋ ಮೋರಿಲಿ ಬಿದ್ದಿರ್ತೀರಾ, ಬಸ್ ಸ್ಟಾಪಲ್ಲಿ ಬಿದ್ದಿರ್ತೀರಾ ಅಂತ ಹೇಳಿದ್ರು ಆ ಟೈಮ್ಗೆ ಅವರು ದುಡ್ಡು ತಗೊಳ್ತಾರೆ, ಆಚೆ ಹೋಗ್ತಾರೆ, ಎಲ್ಲೋ ಕುಡಿತಾರೆ, ಯಾವುದೋ ಮೋರಿಲಿ ಬಿದ್ದಿರ್ತಾರೆ, ಆಮೇಲೆ ಯಾರೋ ಫೋನ್ ಮಾಡ್ತಾರೆ, ನಿಮ್ಮ ಅಪ್ಪ ಅಲ್ಲಿ ಬಿದ್ದಿದ್ರು, ನಿಮ್ಮ ಅಣ್ಣ ಬಿದ್ದಿದ್ದ, ನಿಮ್ಮ ತಮ್ಮ ಬಿದ್ದಿದ್ದ, ಯಾರಿಗೂ ಹೊಡಿತಾ ಇದ್ರು ಅಂಥೇಳಿ ಹಣೆ ಮೇಲೆ ಗಾಯ, ಬಾಯಿ ಹತ್ತಿರ ಗಾಯ, ಮೈಯೆಲ್ಲ ಕೊಚ್ಚೆ ಆಗಿರುತ್ತೆ. ಅವ್ರನ್ನ ತಂದು ಮನೆಗೆ ತರಿಸೋ ಅಷ್ಟೊತ್ತಿಗೆ ಅವ್ರಿಗೆ ಸಾಕು ಬೇಕಾಗ್ಬಿಟ್ಟಿರುತ್ತೆ. ಇದು ಒಬ್ಬ ಕುಡುಕ ಒಂದು ಮನೇಲಿದ್ದರೆ ಆಗುವಂಥ ಕತೆ. ಹಣಕ್ಕೆ ಹಣ ಪೋಲು. ಅದೇ ಕುಡುಕನಿಗೆ ಆರೋಗ್ಯ ಕೆಟ್ಟರೆ ಅವ್ನ ಆಸ್ಪತ್ರೆಗೆ ಸೇರಿಸಿ ಅಲ್ಲೂ ಖರ್ಚು, ಅವ್ರಿಗೆ ಒಡವೆ ಒತ್ತೆ ಇಡಬೇಕು. ಅದೇ ಜಗಳ ಮಾಡಿಕೊಂಡ್ರೆ ಮತ್ತೆ ಪೊಲೀಸ್ ಕೇಸು, ಅಲ್ಲೂ ಓದಾಡಬೇಕು. ಇಷ್ಟು ಕತೆಗಳಿರ್ತಾವಿಲ್ಲಿ. ಇಲ್ಲಿ 5,000ಕ್ಕೂ ಮಿಗಿಲ ಖೈದಿಗಳಿರ್ತಾರೆ ಸ್ವಾಮಿ. ಒಬ್ಬನಿಗೆ ಸಿಗರೇಟ್ ಚಟ ಇರುತ್ತೆ, ಒಬ್ಬನಿಗೆ ಗುಟ್ಕಾ ಚಟ ಇರುತ್ತೆ, ಒಬ್ಬನಿಗೆ ಮದ್ಯ ಸೇವನೆ ಚಟ ಇರುತ್ತೆ, ಒಬ್ಬನಿಗೆ ಏನೋ ಒಂದು ಊಟ ತಿನ್ನಬೇಕು ಅಂತ ಒಬ್ಬನಿಗಿರುತ್ತೆ. ಅಕಸ್ಮಾತ್ ಆಯ್ದೆ ಕೊಡಲ್ಲ ರೀ, ಜೈಲು ಮನೆಯಲ್ಲಿ ಹೇಳಲ್ಲ, ನಾವು ಕೊಡಲ್ಲ ಅಂತ ಇದ್ಬಿಟ್ವಿ ಅಂತ ಅಂದ್ಕೊಳ್ಳಿ. ಅವನ ವಿಕಾರಗಳನ್ನು, ಅವನ ಆರ್ಭಟಗಳನ್ನು, ಅವನ ಆಕ್ರೋಶಗಳನ್ನು ನಾವು ಅಲ್ಲೇ ನೋಡಬೇಕು. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಅದು ಹೊಡಿತಾನೆ, ತಲೆ ಚೆಚ್ಕೋತಾನೆ, ಒದ್ದಾಡ್ತಾನೆ, ನಡುಗ್ತಾ ಇರ್ತಾನೆ, ಕೈಕಾಲು ಅದರ್ತಾ ಇರ್ತವೆ. 5,000 ಜನ ಸ್ವಾಮಿ. ಒಂದು ಶಿಫ್ಟಲ್ಲಿ ನಾವು 300-320 ಜನ ಇರ್ತೀವಿ. ನಾವು 500ವರೆಗೂ ಸಿಬ್ಬಂದಿ ಇರ್ಬೋದು. ಶಿಫ್ಟಲ್ಲಿ 250ರಿಂದ ಒಂದು 300 ಜನ ನಾವು ಕೆಲಸ ಮಾಡ್ತೀವಿ. ಹೆಂಗೆ ಕಂಟ್ರೋಲ್ ಮಾಡೋದು? ಏನು ರೀ, ಲಾಠಿ ಇಲ್ವಾ, ಕಾನೂನು ಇಲ್ವಾ, ಗನ್ ಇಲ್ವಾ ನಿಮ್ಮ ಹತ್ರ, ಹೊಡೆದು ಬಿಡಿ ಅಂದರೆ ಎಷ್ಟು ಹೊಡಿಬೋದು ಸ್ವಾಮಿ ನಾವು? ಎಷ್ಟು ಹೊಡಿಬೋದು? 1 ದಿನ, 2 ದಿನ, 3 ದಿನ, 4 ದಿನ, ಹೆಚ್ಚು ಕಡಿಮೆಗೆ ಸತ್ತು ಹೋಗ್ಬಿಟ್ಟ ಏನಂತೀರ ನಮಗೆ ನೀವು? ಆಮೇಲೆ ಓಹೋ ಪರಪನಗ್ರಹಾರದಲ್ಲಿ ಸಾವು, ಇದು ಮಾತಾಡ್ತೀರಾ. ಇದಕ್ಕೆ ನಾವೇನು ಮಾಡೋಣ ಹೇಳಿ? ಸಿಗರೇಟು ಅಥವಾ ಇನ್ಯಾವುದೋ ಅಮಲು ಪದಾರ್ಥವನ್ನೋ ಗುಟ್ಕಾವನ್ನೋ ಕೊಡಲಿಲ್ಲ ಅಂದರೆ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೋ, ಎಷ್ಟು ಜನ ಆಕ್ರೋಶದಲ್ಲಿ ಎದುರುಗಡೆ ಇರೋನು ಯಾರಿಗೆ ಹೊಡೆದು ಸಾಯಿಸ್ಬಿಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಬಂದಿರೋರೇ ಅಂಥವರಲ್ಲಿ, ಸಾಧು ಸಂತರು ಬಂದಿಲ್ಲ. ಅಲ್ಲಿ ಜೈಲುಗಳಲ್ಲಿರ್ತಕ್ಕಂಥ ಖೈದಿಗಳನ್ನು ಲಾಠಿಯಿಂದ ಕಂಟ್ರೋಲ್ ಮಾಡ್ತೀವಿ ಅಂತ ಯಾವುದಾದ್ರೂ ಪೊಲೀಸ್ ಆಫೀಸರ್ ಅಂದ್ಕೊಂಡಿದ್ರೆ ಅದು ಅಸಾಧ್ಯ ಅಂತ ಅವ್ರು ಮಾತಾಡ್ತಾರೆ. ಸ್ಟ್ರಿಕ್ಟ್ ಆಗಿದ್ದರೆ ಕೂಡ ಖೈದಿಗಳ ಮನಸ್ಥಿತಿ ಒಂದೇ ತರಹ ಇರೋದಿಲ್ಲ. ಚಟದಾಸರಾಗಿಬಿಟ್ಟಿರ್ತಾರೆ ಅವರು, ಸ್ಥಿಮಿತೆ ಕಳ್ಕೊಂಬಿಟ್ಟಿರ್ತಾರೆ ಅವರು, ಸ್ಥಿಮಿತತೆ ಇರಲ್ಲ ಅವ್ರಿಗೆ, ಜಿಗುಪ್ಸೆ ಬಂದುಬಿಟ್ಟಿರುತ್ತೆ ಜೈಲಿನ ಜೀವನ. ಏನಕ್ಕೋ ಗೋಡೆಗೋ ಕಂಬಿಗೋ ತಲೆ ಚೆಚ್ಕೊಂಡು ಆತ್ಮಹತ್ಯೆ ಮಾಡ್ಕೋಬಹುದು ಅವರು. ಇಂಥದ್ದೆಲ್ಲ ಇರುತ್ತೆ ಸ್ವಾಮಿ. ಇದೆಲ್ಲ ವಾಸ್ತವ ಮಾತಾಡ್ತಾ ಇದ್ದೀವಿ ನಾವು. ಈಗ ಅಲ್ಲಿ ಯಾರಿಗೋ ಆಯಿತು, ನಾನು ಸಿಗರೇಟ್ ಕೊಡಲ್ಲ, ಬಿರಿಯಾನಿ ಕೊಡಲ್ಲ, ಊಟ ಕೊಡಲ್ಲ, ನಿನಗೆ ಅದು ಬೇಕು ಅದು ಕೊಡಲ್ಲ ಅಂತ ಹೇಳಿದ್ರೆ ಆ ವಾರ್ ನಡೆಯುತ್ತಲ್ಲ, ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೂ ಹೆಚ್ಚು ಕಡಿಮೆ ಇವ್ರು ಆಚೆನೇ ಇರ್ತಾರೆ. ಯಾವನಿಗೆ ಹೊಡೆದು ಸಾಯಿಸ್ತಾನೋ, ತಟ್ಟೆ ಕೊಟ್ಟರೆ ತಟ್ಟೆನೇ ಚಾಕು ಥರ ಮಾಡಿ ಚುಚ್ಚಿಬಿಡ್ತಾರೆ ಅವರು. ಏನು ಮಾಡೋಣ ನಾವು ಅವಾಗ ಅಂತ ಕೇಳ್ತಾರೆ.